ಆಧುನಿಕ ಜಗತ್ತಲ್ಲಿ ತಿನ್ನೋ ಆಹಾರವೇ ಆಪತ್ತು, ದೇಹಕ್ಕೆ ಮಾರಕ ಅನ್ನೋ ಹವ್ಯಾಸಗಳನ್ನು ಹೇಗಾದರೂ ಮಾಡಿ ಬಿಡಬಹುದು. ಆದರೆ ದೇಹಕ್ಕೆ ಬೇಕಿರೋ ಆಹಾರವೇ ಕಲಬೆರಕೆ ಆಗ್ತಿದ್ರೆ ಏನು ತಿನ್ನಬೇಕು? ಇದೀಗ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಬಳಸುವಂಥ ಅಡುಗೆ ಎಣ್ಣೆ ಬಗ್ಗೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಕಡಿಮೆ ಬಳಸಿ ಅಂತ ತಿಳಿಸಿದೆ. ಊಟ ನಮ್ಮಿಚ್ಛೆ, ನೋಟ ಪರರ ಇಚ್ಛೆ ಎಂಬ ಮಾತಿದೆ. ಆದ್ರೆ ತಿನ್ನೋ ಊಟವೇ ವಿಷ ಆಗ್ತಾ ಇದೆ. ಇಡ್ಲಿ, ಗೋಬಿ, ಕಬಾಬ್ ಬಳಿಕ ಇದೀಗ ಇದಕ್ಕೆಲ್ಲ ಬಳಸೋ ಅಡುಗೆ ಎಣ್ಣೆ ಬಗ್ಗೆಯೇ ಆಘಾತಕಾರಿ ಮಾಹಿತಿ ರಿವೀಲ್ ಆಗಿದೆ. ತಿಂಡಿ ತಿನಿಸುಗಳಲ್ಲಿ ಕಲಬೆರಕೆ ಸುದ್ದಿ ಹೊತ್ತಲ್ಲೇ ಮಕ್ಕಳ ಆಹಾರದ ಬಗ್ಗೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಮಧ್ಯಾಹ್ನ ಬಿಸಿಯೂಟದಲ್ಲಿ ಅಡುಗೆ ಎಣ್ಣೆ ಕಡಿಮೆ ಬಳಸಿ. ಎಲ್ಲ ರಾಜ್ಯಗಳಿಗೆ ಕೇಂದ್ರ ಶಿಕ್ಷಣ ಇಲಾಖೆಯ ಸೂಚನೆ. ಮಕ್ಕಳಲ್ಲಿ ಸ್ಥೂಲಕಾಯದ ಬಗ್ಗೆ ಪ್ರಧಾನಿ ಮೋದಿ ಧ್ವನಿ ಎತ್ತಿದ್ರು. ಈ ವರ್ಷದ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಮೋದಿ ಕಳವಳ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಮಕ್ಕಳ ಆಹಾರದ ಬಗ್ಗೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದ ಬಗ್ಗೆ ಕಾಳಜಿ ವಹಿಸಿದೆ. ಅಡುಗೆಗೆ ಬಳಸುವ ಎಣ್ಣೆಯ ಬಗ್ಗೆ ಗಮನ ಹರಿಸಿದೆ. ಅಡುಗೆಗೆ ಹೆಚ್ಚಾಗಿ ಎಣ್ಣೆ ಬಳಸದಂತೆ ಎಲ್ಲ ರಾಜ್ಯಗಳ ಶಾಲೆಗಳಿಗೆ ಕೇಂದ್ರ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ ಸ್ಕೀಮ್ ನಡಿ ಸರ್ಕಾರಿ ಶಾಲೆಗಳಿಗೆ ಕೇಂದ್ರ ಸರ್ಕಾರ ಬಿಸಿಯೂಟ ಕೊಡುತ್ತಿದೆ. ಇದೀಗ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಅಡುಗೆ ಎಣ್ಣೆಯನ್ನ ಕಡಿಮೆ ಬಳಸಿ ಅಂತ ಕೇಂದ್ರ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ. ಮಕ್ಕಳ ಅಡುಗೆಯಲ್ಲಿ 10% ಅಡುಗೆ ಎಣ್ಣೆ ಕಡಿಮೆ ಮಾಡುವಂತೆ ತಾಕೀತು ಮಾಡಿದೆ. ಅಡುಗೆಯಲ್ಲಿ ಎಣ್ಣೆ ಕಡಿಮೆ ಮಾಡಲು ಜಾಗೃತಿ ಮೂಡಿಸಿ ವಿದ್ಯಾರ್ಥಿಗಳು ಪೋಷಕರಲ್ಲೂ ಅರಿವು ಮೂಡಿಸುವಂತೆ ಶಾಲೆಗಳಿಗೆ ಸೂಚನೆ ನೀಡಿದೆ. ಕಡಿಮೆ ಎಣ್ಣೆ ಹಾಕಿದ ಆರೋಗ್ಯಕರ ಆಹಾರ ಸೇವನೆ ಮಾಡಿ ವಿದ್ಯಾರ್ಥಿಗಳಲ್ಲಿ ದೈಹಿಕ ಕಸರತ್ತು, ಯೋಗವನ್ನ ಉತ್ತೇಜಿಸಿ ಆರೋಗ್ಯಕರ ಜೀವನ ಶೈಲಿ, ತೂಕ ನಿರ್ವಹಣೆ ಪ್ರೋತ್ಸಾಹಿಸಿ ಅಂತ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈಗಾಗಲೇ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಪತ್ರದ ಮುಖೇನ ಈ ಮಾಹಿತಿಯನ್ನ ನೀಡಿದೆ. ಮಕ್ಕಳು ಅಂದ್ರೆ ದೇಶದ ಭವಿಷ್ಯ. ಆರೋಗ್ಯಕರ ಭವಿಷ್ಯದ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಅಡಿ ಇಟ್ಟಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.